ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ದಿನಾಲೂ ಮನೆಯಲ್ಲಿ ಏನಾದರೂ ಬೆಳಗಿನ ತಿಂಡಿ ಮಾಡೋದು ಅಂತ ಎಲ್ಲರ ಮನೆಯಲ್ಲಿನೇ ಯೋಚನೆನೇ. ಇವತ್ತು ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ದೊಡ್ಡ ಪ್ಲೇಟ್ಲೆ 1 ಪ್ಲೇಟ್ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುನುಮುರಿ ಅಂತ ತೊಗೊಂಡಿದ್ರಿ. ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳು ಚುನುಮುರಿ ಅಂತಲೂ ಕರಿತೀವಿ. ಇನ್ನೊಂದು ಬೆಳಗಾವಿ ಚುನುಮುರಿ ಬರ್ತದೆ, ಅದು ಇದಕ್ಕಿಂತ ಗಟ್ಟಿ ಇರ್ತದೆ ರೀ. ನಿಮ್ಮ ಕಡೆ ಯಾವ ರೀತಿ ಚುನುಮುರಿ ಇದಾವಲ್ಲ ಅದರಲ್ಲೇ ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಆ ಚುನುಮುರಿಯನ್ನು ತೊಯ್ಸಿ ತೊಗೋತೀನಿ ರೀ. ಆ ನೀರು ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ. ಆ ಚುನುಮುರಿ ಮತ್ತಷ್ಟು ಸಾಫ್ಟ್ ಆಗಬೇಕು ರೀ. ಅದಕ್ಕೆ ಒಂದು 2 ನಿಮಿಷ ನೀರಿನಲ್ಲಿ ನೆನೆಸ್ಬಿಟ್ಟಿನೇ ತೊಗೋತೀನಿ ರೀ ನಾನು ಇದನ್ನು. ನೋಡಿರಿ, 2 ನಿಮಿಷ ಆದಮೇಲೆ ಚುನುಮುರಿ ಸಾಫ್ಟ್ ಆಗ್ಯದ. ಇದು ಗೊಳ್ಳು ಚುನುಮುರಿ ಇರ್ತದೆ, ಅಂದ್ರೆ ಫಳ್ಳು ಇರ್ತದೆ, ತುಂಬಾ ಬೇಗನೆ ಸಾಫ್ಟ್ ಆಗ್ತದೆ ರೀ. ಈಗ ಈ ನೀರನ್ನು ಹಿಂಡ್ಬಿಟ್ಟು ತೊಗೋತೀನಿ ರೀ. ಬಟ್ಟಲ್ಲೇ ತೊಗೊಂಡ್ರೆ ಇವು 2 ಬಟ್ಲಾಗಷ್ಟು ಚುನುಮುರಿ ಇದಾವೆ ರೀ. ಅಂದ್ರೆ ತೊಯ್ಸಿ ತೊಗೊಂಡ್ಮೇಲೆ ಇದು 1 ಬಟ್ಲಾಗಷ್ಟು ಆಗ್ತೈತೆ ಅಂತ ಹೇಳಿ ಅದಕ್ಕೆ ಒಂದು 2 ಬಟ್ಲಾಗಷ್ಟು ತೊಗೊಂಡಿನಿ. ದೊಡ್ಡ ಪ್ಲೇಟಲ್ಲೇ 1 ಪ್ಲೇಟ್ ಆಗಷ್ಟು ಆಗಿದ್ರಿ ಅದು. ನೋಡಿ, ಈಗ ನೀರನ್ನು ಏನು ಮಾಡೀನಿ, ಹಿಂಡಿಬಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪಾತ್ರೆಗೆ ನಾನಿಲ್ಲಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮ್ಯಾಶ್ ಮಾಡಿನೂ ನೀವು ಹಾಕ್ಬೋದು, ಆದರೆ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ. ಇಲ್ಲಿ 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕ್ಬೋದು, ಅಥವಾ ನಿಮಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ನೀವು ಸ್ಕಿಪ್ನೂ ಮಾಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಲ್ಲ ಅಷ್ಟನ್ನೇ ಹಾಕ್ಕೊಂಡು ಮಾಡ್ಕೊರಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಯಾವೂ ಇಲ್ಲಾಂದ್ರೆ ನೀವಿಲ್ಲಿ ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನೇ ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಬೀನ್ಸ್ ಇದ್ದು ರೀ, ಅವನ್ನ ಹೆಲ್ದಿನೂ ಇರಲಿ ಅಂತ ಹೇಳಿ ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ಹಾಕಿದ್ದೀನಿ ರೀ ನಾನು. ನೋಡಿ, 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಇದಕ್ಕೆ ಆ ಚುನುಮುರಿಯನ್ನು ಏನು ತೊಯ್ಸಿಟ್ಕೊಂಡಿದ್ದಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು, ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕಿದ್ದೀನಿ. ಚಾಟ್ ಮಸಾಲ ಇಲ್ಲಾಂದ್ರೆ ನೀವು ಇಲ್ಲಿ ನಿಂಬೆ ರಸನ ಆದ್ರೂ ಹಾಕಿರಿ. ಬೈಂಡಿಂಗ್ ಸಲುವಾಗಿ ನಾನು ಇಲ್ಲಿ 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ತುಂಬ ಜಾಸ್ತಿ ಆಗಬಾರ್ದು. 3 ಸ್ಪೂನ್ ಫಸ್ಟ್ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ. ನಾನಿಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಮೆತ್ತಗದ, ಇನ್ನೊಂದು ಸ್ಪೂನ್ ಆಗಷ್ಟು ಇದು ಹಿಟ್ಟು ಹಿಡಿಸ್ತದೆ. ನೋಡಿರಿ, ಇನ್ನೊಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಹಿಟ್ಟನ್ನು ಹಾಕೋತೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಇರ್ಬೇಕು ಹಿಟ್ಟು, ಮತ್ತು ಅದು ಬೈಂಡ್ ಆಗತೈತಿ ಇಲ್ಲ ಅಂತ ಹೇಳಿ ನೋಡ್ಕೋಬೇಕ್ರಿ ಅದನ್ನು. ನೋಡಿರಿ, ಈ ರೀತಿ ಹಿಟ್ಟು ಬೈಂಡ್ ಆಗಕತ್ತೈತೆ ಅಂದ್ರೆ 4 ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಸಾಕಾಗ್ತದೆ. ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಿ. ನಿಮಗೆ ಜರಾನೂ ಇಷ್ಟ ಆಗಿತ್ತು, ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿ, ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ, ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಹಿಟ್ಟು ರೆಡಿ ಆಗಿದೆ. ನೀವು 2 ಥರ ಮಾಡ್ಕೋಬೋದು. ನಮ್ಗೆ ಕಡಿಮೆ ಎಣ್ಣೆ ಬೇಕಂದ್ರೆ ನೀವು ಶಾಲೋ ಫ್ರೈ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈನೂ ಮಾಡ್ಬೋದು. ನಾನು ಡೀಪ್ ಫ್ರೈ ಮಾಡಿನೇ ತೋರ್ಸಕ್ಕಿದ್ದೀನಿ ರೀ. ಈ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ, ನೀವು ಇಲ್ಲ ಶಾಲೋ ಫ್ರೈ ಮಾಡ್ಕೋತಿದ್ರೆ ಕಟ್ಲೆಟ್ ಥರ ಮಾಡ್ಕೊರಿ. ರೌಂಡು, ಸ್ಕ್ವೇರು, ಟ್ರಯಾಂಗಲ್ ಶೇಪ್, ಯಾವುದ್ರಲ್ಲಿ ಯಾವ ಥರ ಬೇಕೋ ನಿಮಗೆ ಶೇಪ್ನಲ್ಲಿ ಆ ಥರ ಮಾಡ್ಕೋಬೋದು. ನಾನೀಗ ಡೀಪ್ ಫ್ರೈ ಮಾಡೋಕ್ಕಿದ್ದೀನಿ ಅಂತ ಹೇಳಿ ರೌಂಡ್ ಬಾಲ್ಸ್ಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದ್ರೆ ಸ್ಟಿಕ್ ಥರನೂ ಮಾಡ್ಕೋಬೋದು, ನಡೀತದೆ. ನೋಡಿ, ಬಾಲ್ಸನ್ನು ತುಂಬ ದೊಡ್ಡೂ ಮಾಡಬಾರ್ದು. ಅವಾಗ ಹೊರಗಡೆಯಿಂದ ಅಷ್ಟೇ ಏನಾಗಿರ್ತದೆ, ಕರೆದ್ಬಿಟ್ಟು ಒಳಗಡೆ ಹಸಿ ಉಳಿ ಚಾನ್ಸಸ್ ಇರ್ತದೆ. ಅದಕ್ಕೇನು ಸಣ್ಣ ಸಣ್ಣ ಬಾಲ್ ಮಾಡಿದಷ್ಟು ಏನಾಗಿರ್ತದೆ, ಬೇಗನೆ ಬೇಯ್ತದೆ ರೀ ಅದು. ನೋಡಿ, 2 ಬಾಲನ್ನು ಮಾಡಿ ತೋರಿಸಿದ್ದೀನಿ. ನಾನು ರೌಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಒಮ್ಮೆಲೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ. ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಕಟ್ಲೆಟ್ ಥರ ಮಾಡಿ ಶಾಲೋ ಫ್ರೈ ಮಾಡಿನೂ ತಿನ್ಬೋದು. ನೋಡಿ, ಎಣ್ಣೆನೂ ಕಾಯ್ದವ್ರಿ. ತುಂಬಾ ಬಿಸಿ ಇರಬಾರ್ದು ಎಣ್ಣೆ, ಅಷ್ಟೇ ಮೀಡಿಯಮ್ ಆಗಿನೇ ಕಾಯ್ದಿರ್ಬೇಕು ರೀ. ನೋಡಿ, ಒಳಗಡೆಯಿಂದನೂ ಹಿಟ್ಟು ಏನಾಗಬೇಕು, ಚೆನ್ನಾಗಿ ಬೇಯ್ಬೇಕು ರೀ. ನೋಡಿ, ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ತಾಯಿದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಅಥವಾ ನೀವು ಶಾಲೋ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿನೂ ಕೊಡ್ಬೋದು. ನೋಡಿ,
ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿ. ನೋಡಿ ಎಣ್ಣೆನೂ ಹಿಡಿದಿರಲ್ರಿ, ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ, ಮೊಸರು ಹಾಕಿಲ್ಲ. ನೋಡಿ ಒಂಚೂರು ಹಾರಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವತ್ತು ಹೇಳಿನಿ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ. ಇವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಅಥವಾ ಸ್ವಲ್ಪ ನಾನು ಮೆಣ್ಸಿಕಾಯಿನೂ ಕರೆದ್ಬಿಟ್ಟು ತೊಗೊಂಡಿನಿ, ಅದ್ರ ಜೊತೆನೂ ತಿನ್ಬೋದು. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಹೆಲ್ದಿನೂ ಅದ. ವೆಜಿಟೇಬಲ್ಸ್ ತುಂಬಾ ಹಾಕಿದ್ದೀನಿ, ಟೇಸ್ಟಿನೂ ಅದ. ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ನೀವು ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಥರನೂ ಅನ್ನಿಸ್ತೈತಿ, ಡೀಪ್ ಫ್ರೈ ಮಾಡಿಬಿಟ್ಟು ಕೊಡ್ಬೋದು. ಈ ಚುರುಮುರಿಯ ವಡಾ ರೆಸಿಪಿ ಅಥವಾ ಬೋಂಡಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.